ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನ್ ಹುಡುಗಿರೋ 3 ಹೊತ್ತು ಮೊಬೈಲಲ್ಲೇ ಮುಳುಗೋಗಿರ್ತೀರಾ. ಅಂತದೇನಿರುತ್ತಾ ಮೊಬೈಲಲ್ಲಿ? ಇವಾಗಿನ ಪ್ರಪಂಚ ನಿಂತಿರೋದೇ ಈ ಮೊಬೈಲ್ ಮೇಲೆ. ಹಾಗಂತ ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಫ್ರೀದಾಗ ಯೂಸ್ ಮಾಡ್ತೀನಿ. ಈ ವಿಶ್ವ ಇದಾನಲ್ಲ, ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಾನೆ. ಮೊದಲಾದ್ರೆ ಫ್ರೆಂಡ್ಸ್ ಜೊತೆ ಸ್ಟೇಟಸ್ ಹಾಕ್ತಾ ಇದ್ದ, ಫೋಟೋಸ್ ಕೂಡ ಹಾಕ್ತಾ ಇದ್ದ. ಆದ್ರೆ ಈಗ ಡಿಲೀಟೇ ಮಾಡ್ಬಿಟ್ಟಿದ್ದಾನೆ. ಯಾಕತ್ತೆ? ನನ್ನೇನಮ್ಮ ಕೇಳ್ತೀಯಾ? ಇಲ್ಲೇ ಇದನ್ ನೋಡು, ಅವನೇ ಕೇಳು. ನಾನೇನಾದ್ರು ಕೆದೆ ಗುರ್ರ ಅಂತಾನೆ. ನಾನಿರುವಾಗ ಹೇಗೆ ಗುರ್ರ ಅಂತಾನೆ? ಕೇಳು. ಪರ್ಮಿಷನ್ ಇಸ್ ಗ್ರಾಂಟೆಡ್. ಹೇಳು, ಫೋಟೋಸ್ ಎಲ್ಲ ಯಾಕೆ ಡಿಲೀಟ್ ಮಾಡಿದೆ? ಈ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋಣ ಅಂತ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದ್ದೆ. ನೋ 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 ಇದನ್ನ ನಾನಂತೂ ನಂಬಲ್ಲ. ಅಲ್ಲ, ದೂರ ಇರೋದು ಓಕೆ, ಆದ್ರೆ ಡಿಲೀಟ್ ಮಾಡಿದ್ ಯಾಕೆ? ಹೌದು, ಎಕ್ಸಾಮ್ಗೋಸ್ಕರ ಸೋಷಿಯಲ್ ಮೀಡಿಯಾ ಡಿಲೀಟ್ ಮಾಡಿದೆ ಅಂತ ಹೇಳ್ದಲ್ಲ, ಎಕ್ಸಾಮೇ ಬರ್ದಿಲ್ಲ, ಡಿಲೀಟ್ ಯಾಕೆ? ಯಾಕಂದ್ರೆ ನಿಮ್ಮಂಥವ್ರು ಆ ಫೋಟೋಗಳನ್ನ ನೋಡಿ ಏನೇನೋ ಕಲ್ಪನೆ ಮಾಡಿಕೊಂಡು ಅದನ್ನ ಬಂದು ಮನೆಯವ್ರ ಹತ್ರ ಹೇಳಿ ಮನೆಯವ್ರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಡಿಲೀಟ್ ಮಾಡಿದ್ದೀನಿ ಅಷ್ಟೇ. ನನಗಿವಾಗ ಯಾವುದೂ ಮುಖ್ಯ ಅಲ್ಲ. ಇವಾಗ ನನಗೆ ಮನೆಯವ್ರಷ್ಟೇ ಬೇಕಾಗಿರೋದು. ಅವ್ರ ಸಂತೋಷದ ಮುಂದೆ ಬೇರೆ ಯಾವುದೂ ಮುಖ್ಯ ಅಲ್ಲ. ಅಯ್ಯೋ ವಿಶ್ವ, ಯಾಕಿಷ್ಟು ಸೀರಿಯಸ್ ಆಗ್ತಾ ಇದೆಯಾ? ಯಾಕಂದ್ರೆ ನನಗೆ ಇಷ್ಟ ಇಲ್ಲದೆ ಇರೋದನ್ನ ಕೇಳಿದ್ರೆ ನಾನು ಹಿಂಗೆ ಆಡೋದು. ಬಾ ಸೈಡ್ಗೆ. ವಿಶ್ವ ವಿಶ್ವ ನಿಂತ್ಕೊಂಡು ಹೋಗ್ಲಿ ಬಿಡಮ್ಮ. ಈಗ ಯಾಕ ಮಾತು? ಅವನ್ಗಿಷ್ಟ ಬಂದಂಗಿರ್ಲಿ ಬಿಡು. ಆದ್ರೂ ಅತ್ತೆ, ಇವ್ನ್ ಯಾಕೆ ಎಕ್ಸಾಮ್ ಬರ್ದಿಲ್ಲ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಹೋಗ್ಲಿ ಬಿಡಮ್ಮ, ಅವನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಎಕ್ಸಾಮ್ ಬರೀಲಿಲ್ಲ. ಮತ್ತೆ ಅವನ ಹತ್ರ ಇದನ್ನೆಲ್ಲ ಕೇಳ್ಬೇಡಮ್ಮ. ಇಲ್ಲ, ಇವ್ನು ನೆಟ್ಕೋತಾ ಇರೋ ರೀತಿ ನೋಡಿದ್ರೆ ಏನೂ ಇದೆ ಅನ್ಸ್ತಾ ಇದೆಯಲ್ಲ. ನಾನೇನ್ ಮಾತಾಡ್ದೆ, ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ. ಕಣ್ ಹಿಡ್ದೇ ಹಿಡಿತೀರಿ, ಏನೋ ಇದೆ. ವಿಶ್ವ, ಹಿಡಿತೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.